ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ. ನಾನು ಸ್ವಾತಿ ಸಾಲಿಯನ್. ಬಿಗ್ ಬಾಸ್ ಮನೇಲಿ ಈಗ ಸಣ್ಣ ಆರೋಪವೊಂದು ಹೋಗ್ತಾ ಇದೆ. ಹೌದು, ಅದು ಯಾರು ಮಾಡಿದ್ದು, ಯಾಕೆ ಮಾಡಿದ್ರು, ಅದು ಹೇಗೆ ಅದು ಆರೋಪವಾಯಿತು ಅನ್ನೋದು ನಾವೀಗ ನೋಡ್ತಾ ಹೋಗೋಣ. ಹೌದು, ಸೂರಜ್ ಅವರು ಮೊನ್ನೆ ರಕ್ಷಿತಾ ಅವ್ರ ಹತ್ರ ಮಾತಾಡ್ಬೇಕಾದ್ರೆ, ಅಂದ್ರೆ ರಕ್ಷಿತಾ ರಘು ಅವ್ರ ಹತ್ರ ಜೊತೆ ಮಾತಾಡ್ಬೇಕಾದ್ರೆ ಗಿಲ್ಲಿ ಅವ್ರ ಬಗ್ಗೆ ಮಾತಾಡ್ತಾರೆ. ಸೊ ಈಗ ಫ್ಯಾಮಿಲಿ ರೌಂಡ್ ಏನ್ ನಡೀತಾ ಇದೆ, ಈ ಫ್ಯಾಮಿಲಿ ರೌಂಡ್ ಇವತ್ತು ಏನ್ ನಡೀತಾ ಇದೆಯಲ್ಲ, ಸೊ ಅಲ್ಲಿ ಕೆಲವೊಂದಿಷ್ಟು ಜಗಳಗಳನ್ನ ನಾವು ನೋಡಿಲ್ಲ. ಈ ಒಂದು ವಾರ ನಾವು ಮನೇನ ಶಾಂತಿ ನಿವಾಸ ತರ ನೋಡ್ತಾ ಇದೀವಿ. ಸೊ ಹಾಗೆ ಜಗಳಗಳಲ್ಲಿ ಕಾಣ್ತಿಲ್ಲ, ಮನಸ್ತಾಪಗಳು ಕಾಣ್ತಿಲ್ಲ, ಅಥವಾ ಒಬ್ರ ಮೇಲೆ ಆರೋಪ ಮಾಡೋದಾಗಿರ್ಬೋದು, ವಾದಕ್ಕಿಳಿಯೋದಾಗಿದ್ದು ಯಾವುದು ನಮ್ಗೆ ಕಾಣಕ್ ಸಿಗ್ತಿಲ್ಲ. ಸೊ ಆದ್ರೂ ಒಂದು ಆರೋಪ ಅಲ್ಲಿ ಒಂದು ಸಣ್ಣದಾಗಿ ಹುಟ್ಟಿಕೊಂಡಿದೆ ಅಂತ ಹೇಳ್ಬೋದು. ಹೌದು, ಇದನ್ನ ಸೂರಜ್ ಅವರು ಗಿಲ್ಲಿ ಅವ್ರ ಮೇಲೆ, ಅಂದ್ರೆ ಗಿಲ್ಲಿ ಮತ್ತೆ ಬಿಗ್ ಬಾಸ್ ಅವ್ರ ವಿರುದ್ಧನೇ ಮಾಡಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಸೂರಜ್ ಅವ್ರು ಹೇಳ್ತಾರೆ ಗಿಲ್ಲಿ ಕ್ಯಾಪ್ಟನ್ ಆಗಕ್ಕೆ ಬಿಗ್ ಬಾಸ್ ಪ್ಲಾನ್ ಮಾಡಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಗೊತ್ತಿಲ್ಲ, ಬಟ್ ಇದು ಲೈವ್ ಅಲ್ಲಿ ಅಥವಾ ಎಪಿಸೋಡ್ ಅಲ್ಲಿ ತೋರಿಸ್ಲಿಕ್ಕಾಗಿದೆ. ಬಟ್ ಏನೋ ಒಂದು ಸಣ್ಣ ಕ್ಲಿಪ್ ಅನ್ನ ಹಾಕಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಸೂರಜ್ ಅವರ ಆರೋಪ ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಏನಾದ್ರು ಬಿಗ್ ಬಾಸ್ ಸಾಥ್ ಕೊಡ್ತಾ ಇದ್ದಾರಾ ಗಿಲ್ಲಿ ಅವ್ರಿಗೆ, ಏನಾದ್ರು ಕ್ಯಾಪ್ಟನ್ ಆಗಕ್ಕೆ? ಇಷ್ಟು ವಾರ ಆಗಿಲ್ಲ, ಇಷ್ಟು ಜನ ಮನೋರಂಜಿಸ್ತಾ ಬಂದಿದ್ದ ಗಿಲ್ಲಿಗೆ ಅವರಿಗೆ ಬಿಗ್ ಬಾಸ್ ಅವ್ರೇನಾದ್ರು ನೀನೇ ಕ್ಯಾಪ್ಟನ್ ಆಗು ಅನ್ನೋ ರೀತಿ ಯಾವ ತರ ಸಾಥನ್ನ ಕೊಟ್ಟಿರ್ಬೋದು. ಯಾಕಂದ್ರೆ ಈಗ ಮನೆಯವ್ರು ಬಂದ್ಮೇಲೆ ಗಿಲ್ಲಿ ಅವ್ರಿಗೆ ಕ್ಯಾಪ್ಟನ್ ಆಗಕ್ಕೆ ಒಂದು ಅವಕಾಶವನ್ನ ಕೊಟ್ಟಿರೋದು. ಅಂದ್ರೆ ಗಿಲ್ಲಿ ಅವ್ರ ಕ್ಯಾಪ್ಟನ್ ಆದ್ರೆ ಹೇಗಿರ್ಬೋದು, ಅಥವಾ ಗಿಲ್ಲಿ ಅವ್ರ ತಮಾಷೆನ ಎಷ್ಟು ಜನಕ್ಕೆ ಇಷ್ಟ ಆಗಿದೆ. ಮೊನ್ನೆ ಧನುಷ್ ಅವರ ತಾಯಿ ಬಂದು ಕೂಡ ಹೇಳಿದ್ರು, ನನ್ನ ಮಗ ಇಲ್ಲದಿದ್ರೆ ನಾನು ಗಿಲ್ಲಿಗೆನೆ 99 ಓಟ್ಗಳನ್ನ ಹಾಕ್ತಿದ್ದೆ ಅನ್ನೋ ಮಾತು ಹೇಳ್ತಾರೆ. ಆಮೇಲೆ ಅಶ್ವಿನಿ ಅವ್ರ ಜೊತೆ ಗೆಲ್ಲಿದ್ದು ಸಾಕಷ್ಟು ಜಗಳಗಳಾಗಿದೆ. ಈ ಹಿಂದೆ ನೋಡೋದಾದ್ರೆ ಅವರಿಬ್ಬರೇ ಒಂದು ಹಾವು ಮುಂಗುಸಿ ತರ ಜಗಳವನ್ನ ಆಡ್ತಿದ್ದವರು. ಅವರ ತಾಯಿ ಬಂದಾಗಲೂ ಅಷ್ಟೇ, ಅಶ್ವಿನಿ ಅವ್ರ ತಾಯಿ ಬಂದಾಗ ಅಶ್ವಿನಿ ಅವರಿಗೆ ಬುದ್ಧಿ ಮಾತನ್ನ ಹೇಳಿದರೆ ಹೊರತು ಗಿಲ್ಲಿ ಅವರಿಗೆ ಯಾವುದೇ ಒಂದು ಬೈಯೋದಾಗಿರ್ಬೋದು ಅಥವಾ ನೀನ್ ಈ ತರ ಮಾಡಬಾರ್ದು ಅನ್ನೋ ಮಾತನ್ನ ಹೇಳಿಲ್ಲ. ಆದ್ರೆ ಗಿಲ್ಲಿ ಅವರಿಗೂ ಕೂಡ ಅಶ್ವಿನಿ ಅವರ ತಾಯಿಗೆ ಇಷ್ಟ ಆಗಿದೆ. ಅಂದ್ರೆ ಗಿಲ್ಲಿ ಅವರಂದ್ರೆ ಅಶ್ವಿನಿ ಅವರ ತಾಯಿಗೆ ಕೂಡ ಇಷ್ಟ ಆಗಿದೆ. ಅವರ ಮಗ ಕೂಡ ಅಷ್ಟೇ ಗಿಲ್ಲಿ ಅವ್ರನ್ನ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಆಮೇಲೆ ರಾಶಿಕಾ ಅವರ ಪೇರೆಂಟ್ಸ್ ಬಂದಾಗ್ಲೂ ಅಷ್ಟೇ ಅವರನ್ನ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ದು. ಆಮೇಲೆ ಸೂರಜ್ ಅವರ ಪೇರೆಂಟ್ಸ್ ಬಂದಾಗ್ಲೂ ಅಷ್ಟೇ ಮಾತಾಡ್ಸೋದಾಗಿರ್ಬೋದು. ಈ ತರ ಮಾಡಿದಾಗ ಗಿಲ್ಲಿ ಅವರು ಎಲ್ಲೂ ಪಾಸಿಟಿವ್ ಆಗಿ ಹೊರಗಡೆ ಪಾಸಿಟಿವ್ ಆಗಿ ಕಾಣಿಸ್ತಿದ್ದಾರೆ, ಒಳಗಡೆ ನೆಗೆಟಿವ್ ಆಗಿ ಕಾಣಿಸ್ತಿದ್ರು ಕೂಡ ಹೊರಗಡೆ ಪಾಸಿಟಿವ್ ಆಗಿ ಕಾಣಿಸ್ತಿದ್ದಾರೆ ಅನ್ನೋದು ಇಲ್ಲಿ ಖಾತ್ರಿ ಆಗುತ್ತೆ. ಬಟ್ ಇಲ್ಲಿ ಸೂರಜ್ ಅವರ ಈ ಆರೋಪ, ಅಂದ್ರೆ ಈ ತರ ಹೇಳಿದೆ, ಅಥವಾ ರಘು ಅವರು ಹೇಳ್ತಾರೆ ಟಾಸ್ಕ್ ಆಡಿ ಏನು ಕ್ಯಾಪ್ಟನ್ ಆಗಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಸೊ ಇವರು ಟಾಸ್ಕ್ ಆಡಿ ಎಷ್ಟು ಸಲ ಕ್ಯಾಪ್ಟನ್ ಆಗಿದ್ದಾರೆ. ಕೆಲವೊಂದು ಮನೆಗಳ ಓಟ್ ಆಗಿರ್ಬೋದು, ಆ ಒಂದು ಡಿಸಿಷನ್ ಮೇಲೆ ಕ್ಯಾಪ್ಟನ್ ಆಗಿರೋರು ಇದ್ದಾರೆ. ಬಟ್ ಇವರ ಈ ಹೇಳಿಕೆ ಎಷ್ಟು ಸರಿ ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇದೆ. ಯಾಕಂದ್ರೆ ಗಿಲ್ಲಿ ಅವರ ಆಟವನ್ನ ನೋಡಿ ಅಥವಾ ಗಿಲ್ಲಿ ಅವರು ಮನೋರಂಜನೆ ಮಾಡೋದನ್ನ ನೋಡಿ ಬೇರೆ ಅವರ ಪೇರೆಂಟ್ಸ್ ಎಲ್ಲ ಅವ್ರಿಗೆ ಕೊಟ್ಟಿರ್ಬೋದು. ಆದ್ರೂ ಅದನ್ನ ಒಪ್ಕೊಳ್ಳೋದು ಬಿಟ್ಟು ಈ ರೀತಿ ಆರೋಪ ಬಿಗ್ ಬಾಸ್ ಮೇಲೆ ಆರೋಪ ಮಾಡಿರೋದು, ಇದನ್ನ ಒಪ್ಕೊಳ್ಳುವಂತ ವಿಷಯನ ಅಥವಾ ಇದನ್ನ ಸುದೀಪ್ ಅವ್ರು ಏನಾದ್ರು ತೆಗಿತಾರ ವೀಕೆಂಡ್ ಅಲ್ಲಿ, ಇನ್ನು ನಾಳೆ ವೀಕೆಂಡ್. ಸೊ ಇನ್ನು ಒಂದು ಕಡೆ ಹೊರದಾಡ್ತಿರೋ ಸುದ್ದಿ ಏನಪ್ಪಾ ಅಂದ್ರೆ ವೀಕೆಂಡ್ಗೆ ಸುದೀಪ್ ಅವ್ರು ಬರಲ್ಲ, ಅವರ ಮೂವಿ ಪ್ರಮೋಷನ್ ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಈಗ ಮೂವಿ ಅಷ್ಟೇ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗಿದೆ. ಸೊ ಆ ಒಂದು ಕಾರಣಕ್ಕಾಗಿ ಅವರು ಈ ಒಂದು 2 ವಾರ ಇರಲ್ಲ ಅನ್ನೋದಂದ್ರೆ, ಈ ಒಂದು 2 days ಅವ್ರು ಇರಲ್ಲ ಅನ್ನೋ ಒಂದು ಮಾತು ಹೊರಗಡೆ ತುಂಬಾ ಸುದ್ದಿ ಆಗ್ತಾ ಇದೆ. ಸೊ ಅದು ನಿಜನಾ, ಅಥವಾ ಏನಾದ್ರು ನಾಳೆ ಈ ವಿಷಯದ ಬಗ್ಗೆ ಸುದೀಪ್ ಅವರು ಕಿಚ್ಚನ ಪಂಚಾಯತಿಯಲ್ಲಿ ಮಾತಾಡ್ಬೋದಾ? ಯಾಕಂದ್ರೆ ಸೂರಜ್ ಅವರ ಈ ಆರೋಪ ಸ್ವಲ್ಪ ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಅವರೇ ಗಿಲ್ಲಿ ಅವ್ರನ್ನ ಕ್ಯಾಪ್ಟನ್ ಮಾಡಕ್ಕೆ ನೋಡ್ತಿದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ. ಸೊ ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರ ಆಟಕ್ಕೆ ಅಥವಾ ಗಿಲ್ಲಿ ಅವ್ರನ್ನ ಇಷ್ಟಪಡೋರಿಗೆ ಸ್ವಲ್ಪ ಬೇಜಾರಾಗುವಂತ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗಿಲ್ಲಿ ಅವರ ಆಟವನ್ನ ಅವರ ಮನೆಯ ಅಂದ್ರೆ ಅವರ ಪೇರೆಂಟ್ಸ್ ಗಳು ಮೆಚ್ಚಿ ಕೊಟ್ಟಂತಹ ಒಂದು ಓಟ್ ಆಗಿರ್ಬೋದು. ಈಗ ಏನು 6 ಜನರ ಪೇರೆಂಟ್ಸ್ ಬಂದಿರೋ ಅದ್ರಲ್ಲಿ 4 ಜನ ಪೇರೆಂಟ್ಸ್ ಗಿಲ್ಲಿ ಅವ್ರಿಗೇನೆ ಓಟ್ ಹಾಕಿದ್ದಾರೆ, ಅಂದ್ರೆ ಕ್ಯಾಪ್ಟನ್ ಆಗ್ಬೇಕು ಆ ತರ ಒಂದು ಓಟ್ ಅನ್ನು ಹಾಕಿದ್ದಾರೆ. ಆಮೇಲೆ ಆ ಫೋಟೋ ಬೂತ್ ಅಲ್ಲಿ ಏನು ಫೋಟೋ ತೆಗಿಸ್ಕೊಳ್ಳೋಕಿರುತ್ತೆ, ಆಗ ಗಿಲ್ಲಿ ಅವ್ರನ್ನ ಕರೆಸಿ ಆಗಿರ್ಬೋದು, ಅವ್ರ ಜೊತೆ ನಿಲ್ಸಿ ಫೋಟೋ ತೆಗೆದಾಗಿರ್ಬೋದು. ಸೊ ಅಲ್ಲೇ ಗೊತ್ತಾಗುತ್ತೆ ಆಲ್ರೆಡಿ ಮನೆಯವ್ರಿಗೆ ಅಲ್ಲಿ ಸ್ವಲ್ಪ ಕ್ಲೂ ಸಿಕ್ಕಿರ್ಬೋದು, ಗಿಲ್ಲಿಯ ಹೈಪ್ ಹೊರಗಡೆ ಎಷ್ಟು ಇರ್ಬೋದು ಅನ್ನೋದು ಅಲ್ಲೇ ಗೊತ್ತಾಗಿರ್ಬೋದು. ಆದ್ರೆ ಕಾವ್ಯ ಅವರ ಪೇರೆಂಟ್ಸ್ ಅಂದ್ರೆ ಕಾವ್ಯ ಅವರ ತಮ್ಮ ಬಂದು ಈ ತರ ಒಂದು ಹೇಳಿದಾಗ ಬಿಗ್ ಬಾಸ್ ಮನೆಯಿಂದ ಇವತ್ತು ಹೊರಗೆ ಕಳಿಸ್ತಾರೆ, ಅಂದ್ರೆ ಬೇಗನೆ ಆಚೆ ಬರಕ್ ಹೇಳ್ತಾರೆ. ಸೊ ಹಾಗಾಗಿ ಕಾವ್ಯ ಅವರ ತಮ್ಮ ಸ್ವಲ್ಪ ಮಾತಿನ ಬರದಲ್ಲಿ ಸ್ವಲ್ಪ ಏನೋ ಒಂದು ಉಸ್ತುಕರಾಗಿ ಸ್ವಲ್ಪ ಹೇಳಿದ್ರು ಅನ್ಸುತ್ತೆ. ಅಂದ್ರೆ ಹೊರಗಡೆ ಆಗ್ತಿರೋ ವಿಷಯವನ್ನ ಸೇರಿಸಿ ಗಿಲ್ಲಿಯನ್ನ ಬಿಟ್ಕೊಡ್ಬೇಡ ಆ ಒಂದು ಮಾತುಗಳನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಬಿಗ್ ಬಾಸ್ಗೆ ಅದು ಮೂಲ ನಿಯಮದ ಪ್ರಕಾರ ಅದು ತಪ್ಪು, ಹಾಗಾಗಿ ಅವರನ್ನ ಕೂಡ ಹೊರಗಡೆ ಕಳಿಸ್ತಾರೆ. ಆದ್ರೆ ಈ ತರ ಬಿಗ್ ಬಾಸ್ ಮೇಲೆ ಆರೋಪ ಮಾಡಿದ್ದು, ಅಂದ್ರೆ ಈ ಸೂರಜ್ ಅವ್ರು ಹೇಳಿರ್ತಾರಲ್ಲ, ಅವರು ಟಾಸ್ಕ್ ಆಡಿ ಕೂಡ ಕ್ಯಾಪ್ಟನ್ ಆಗಿಲ್ಲ, ಬಟ್ ಬೇಕಂತ ಬಿಗ್ ಬಾಸ್ ಅವರೇ ಕ್ಯಾಪ್ಟನ್ ಮಾಡ್ತಿದ್ದಾರೆ ಗಿಲ್ಲಿ ಅವ್ರನ್ನ ಅನ್ನೋ ಸ್ಟೇಟ್ಮೆಂಟ್ ಇದೆಯಲ್ಲ. ಸೊ ಅದು ಯಾಕೋ ತಪ್ಪು ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಗಿಲ್ಲಿ ಅವರು ಇಷ್ಟು ದಿನ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ, ಅವರಿಗೆ ಕ್ಯಾಪ್ಟನ್ ಆದಾಗ ಅವ್ರು ಯಾವ ತರ ನಿಭಾಯಿಸಬಹುದು ಅನ್ನೋದು ನಮ್ಗೆ ಹೊರಗಡೆ ಇರೋರಿಗೆ ನಮ್ಗೆ ಕ್ಯೂರಿಯಾಸಿಟಿ ಇದೆ, ಒಳಗಡೆ ಇರೋರ್ಗೂ ಸಾಕಷ್ಟು ಜನಕ್ಕೂ ಇದು ಕ್ಯೂರಿಯಾಸಿಟಿ ಇರ್ಬೋದು. ಬಟ್ ಅವ್ರು ಕ್ಯಾಪ್ಟನ್ ಆದ್ರೆ ಯಾವ ರೀತಿಯ ನಡೆಸ್ಕೊಳ್ಬಹುದು ಅನ್ನೋದು ನಮ್ಗೆ ಕ್ಯೂರಿಯಾಸಿಟಿ. ಆದ್ರೆ ಅವ್ರಿಗೆ ಗಿಲ್ಲಿಗೆ ಏನು ಆಡದೆ ಒಂದು ಕ್ಯಾಪ್ಟನ್ ಆದ್ರು, ಏನು ಆಡಿಲ್ಲ, ಫಿಸಿಕಲಿ ಸ್ಟ್ರಾಂಗ್ ಇಲ್ಲ, ಆ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಏನೋ ಹೇಳಿರ್ಬೇಕು. ಬಟ್
ಆರೋಪ ತಪ್ಪು ಅಂತಾನೆ ಹೇಳಕ್ಕಾಗುತ್ತೆ. ಯಾಕಂದ್ರೆ ಈ ತರ ಒಬ್ಬರ ಮೇಲೆ ಆರೋಪ ಮಾಡಿದ್ರು, ಈಗ ಬಿಗ್ ಬಾಸ್ ಮೇಲೆನೇ ಅವ್ರ ಆರೋಪ ಇರೋದು, ಬಿಗ್ ಬಾಸ್ ಬೇಕಂತಾನೆ ಈ ತರ ಮಾಡಿದ್ರು ಅಂತ ಆರೋಪ ಇರುತ್ತೆ. ಸೊ ಹಾಗಾಗಿ ಗಿಲ್ಲಿ ಅವ್ರ ಮೇಲೂ ಅದು ಆರೋಪ ಆಯ್ತು, ಬಿಗ್ ಬಾಸ್ ಮೇಲೂ ಆರೋಪ ಆಯ್ತು. ಅಂದ್ರೆ ಅವ್ರು ಏನ್ ಹೇಳಕ್ ಕೊಟ್ಟಿದ್ದಾರೆ ಅಂದ್ರೆ, ಗಿಲ್ಲಿ ಈಗ ಕ್ಯಾಪ್ಟನ್ ಆಗಿರೋದು ಯಾರಿಗೂ ಇಷ್ಟ ಆಗಲ್ಲ, ಹಾಗಂದ್ರೆ ಸೂರಜ್ ಅವ್ರಿಗೆ. ಯಾಕಂದ್ರೆ ಅವ್ರ ಪೇರೆಂಟ್ಸ್ ಅವ್ರು ಸೆಲೆಕ್ಟ್ ಮಾಡಿರೋ ರೀತಿಯಿಂದ ಏನು ಟಾಸ್ಕ್ ಆಡದೆ ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋ ಒಂದು ಮಾತಿನ ಅವ್ರು ಹಾಗೆ ಹೇಳಿರ್ಬೋದು. ಬಟ್ ಆ ಒಂದು ಆರೋಪ ಎಷ್ಟು ಸರಿ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.